ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ಸಲ ನಾವು ಯಾರೇ ಇರಲಿ, ಯಾವುದೇ ಒಂದು ಸಮುದಾಯದವರಾಗಿರಲಿ, ಯಾವುದೇ ರೀತಿಯಾದಂಥ ಪರಿಸ್ಥಿತಿನಲ್ಲಿರಲಿ, ಅಂದರೆ ಆರ್ಥಿಕವಾಗಿ ಸದೃಢರಾಗಿರಲಿ ಇಲ್ಲದೇ ಇರಲಿ, ನಮ್ಮ ಮನೆಗೆ ಯಾವುದಾದ್ರೂ ಒಂದು ವಸ್ತುಗಳನ್ನು ತಂದಿರ್ತೀವಿ ನಾವು. ಅದು ಪಾತ್ರೆ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಯಾವುದೇ ಒಂದು ವಸ್ತುವನ್ನು ನಾವು ತಂದಿರ್ತೀವಿ. ಹೊಸದಾಗಿ ಒಂದು ವಸ್ತು ನಮ್ಮ ಮನೆಯ ಒಳಗಡೆ ಬರ್ತಾ ಇದ್ದಾಗ ಅದರಲ್ಲಿರುವಂಥ ನಕಾರಾತ್ಮಕಕ್ಕೆ ನಿವಾರಣೆ ಆಗಬೇಕು. ಸಕಾರಾತ್ಮಕತೆ ಅಂದರೆ ಅದು ಪಾಸಿಟಿವ್ ಆಗಿ ನಮ್ಮ ಮನೆ ಒಳಗಡೆ ಇರಬೇಕು ಅಂತ ಆಸೆ ಪಡುವಂಥವರು ಸ್ವಲ್ಪ ಅರಿಶಿಣದ ಒಂದು ಬೊಟ್ಟನ್ನು ಇಡುವಂಥದ್ದು, ಅರಿಶಿಣದ ನೀರನ್ನು ಕಲಸಿ ಅದರ ಮೇಲೆ ಒಂದು ಚಿಮ್ಕಿಸುವಂಥದ್ದು ಕಾರ್ಯಕ್ರಮವನ್ನು ತಾವು ಮಾಡ್ಕೊಳ್ಳಿ. ಯಾವುದೇ ಒಂದು ವಸ್ತು ನಮ್ಮ ಮನೆಗೆ ಬರ್ತಾ ಇದೆ ಅಂದಾಗ ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಳಿ, ಗಾಡಿ ತಂದಿದ್ದೀರಾ. ಓಕೆ, ನಾವು ನಾರ್ಮಲಾಗಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ತೊಗೊಂಬಂದಿರ್ತೀವಿ, ಕರೆಕ್ಟಾ? ಇರಲಿ. ಆದರೂ ಕೂಡ ನಿಮ್ಮ ಮನೆಗೆ ಗಾಡಿ ಬರ್ತಾ ಇದೆಯಾ? ಬಂದಾಗ ನಿಮ್ಮ ಮನೆಯಿಂದ ಅರಿಶಿಣವನ್ನು ಒಂದು ಚಿಕ್ಕ ಬೊಟ್ಟು ಸುಮ್ಮನೆ ಅದ್ರ ಮೇಲೆ ಇಟ್ಬಿಡಿ, ಒಂದು ತಿಲಕ ಸಾಕು. ನಿಮ್ಗೆ ಹಿಂಗೆಲ್ಲ ಚಿಮ್ಸಿ ಗಲೀಜಾಗ್ಬಿಡುತ್ತೆ, ಬೇಡ, ಹಂಗಿಡಿ. ನಿಮ್ಮ ಮನೆಗೆ ಒಂದು ಫ್ರಿಡ್ಜ್ ಬರ್ತಾ ಇದೆ, ಒಂದು ಟಿ ವಿ ಬರ್ತಾ ಇದೆ, ಒಂದು ಓವನ್ ಬರ್ತಾ ಇದೆ, ಏನೇ ಬರ್ತಾ ಇರಲಿ. ಒಂದು ಪಾತ್ರೆ ತೊಗೊಂಬಂದಿದ್ದೀನಿ ಗುರುಗಳೇ, ಇವತ್ತು ಒಂದು ಇಂಡಕ್ಷನ್ ಸ್ಟೋವ್ ತೊಗೊಂಬಂದೆ ಗುರುಗಳೇ. ಇದನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕತೆ, ಆ ನೆಗೆಟಿವ್ ಬಂದ್ಬಿಟ್ಟು ಯಾವುದೇ ರೀತಿಯಾದಂಥ ನೆಗೆಟಿವ್ಗಳು ಕೂಡ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಪ್ರತಿ ಸಲ ತುಂಬ ಸರಳವಾಗಿರುವಂಥ ಈ ಪರಿಹಾರವನ್ನು ನೀವು ಮಾಡಿ ನೋಡ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಏಳಿಗೆ ಬರುತ್ತೆ. ಆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಂಚಾರ ಇದ್ದೇ ಇರ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ.